ನಮಸ್ಕಾರ. ಹೇಗಿದ್ದೀರಾ ಎಲ್ರೂ? ಇವತ್ತು ನಾನು ಟಿಫನ್ಗೆ ಅಕ್ಕಿ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕಾಲೇಜು 8 o'clockಗೆ, ಬಸ್ಸು 7:30ಗೆಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಟಿಫನ್ನು 7 o'clockಗೆಲ್ಲ ರೆಡಿ ಇರಬೇಕು. ಸೊ ಹಾಗಾಗಿ ಇವತ್ತು ನಾನು ಅಕ್ಕಿ ರೊಟ್ಟಿ ಮತ್ತೆ ಬೆಂಡೆಕಾಯಿ ಪಲ್ಯವನ್ನ ಮಾಡಿದ್ದೀನಿ. ಪಲ್ಯದ ರೆಸಿಪಿ ಬೇಕು ಅಂದರೆ ನನ್ನ ಮಾಮ್ಸ್ ಶ್ರುತಿ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಲಾಂಗ್ ವಿಡಿಯೋನ ಒಂದ್ಸಲ ನೋಡಿ. ನಾನಿಲ್ಲಿ ಮಿಷಿನ್ ರೊಟ್ಟಿಯನ್ನ ಮಾಡೋದು, ಪ್ರೆಸ್ಸಿಂಗ್ ರೊಟ್ಟಿ. ಹಾಗಾಗಿ ಬೆಳಗ್ಗೆನೆ ಸೊಸೈಟಿ ಅಕ್ಕಿನ ವಿಷಲ್ ಕೂಗಿಸಿ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಹೀಗೆ ದೊಡ್ಡದಾದ ಪಾತ್ರೆಯಲ್ಲಿ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ನಾದಿ ಉಂಡೆಗಳನ್ನಾಗಿ ಮಾಡಿಕೊಂಡು ಹೀಗೆ ಮಿಷಿನ್ಗೆ ಇಟ್ಕೊಂಡು ಪ್ರೆಸ್ ಮಾಡಬೇಕು. ಎಲ್ಲ ಸೈಡು ಒಂದೇ ತರ ಬರೋ ಹಾಗೆ ಪ್ರೆಸ್ ಮಾಡಿಕೊಂಡು ಹೆಂಚಿನ ಮೇಲೆ ಹಾಕೊಂಡ್ರೆ ಎರಡೂ ಸೈಡು ಬೇಯಿಸ್ಬೇಕು. ಹೀಗೆ ಬೆಂದಾದ್ಮೇಲೆ ಅದನ್ನ ನೆಟ್ ಮೇಲೂ ಕೂಡ ಎಲ್ಲ ಕಡೆನೂ ಚೆನ್ನಾಗಿ ಬೇಯಿಸ್ಬೇಕು. ಈಗ ರೊಟ್ಟಿ ರೆಡಿ ಆಗಿದೆ. ನಾನು ಆಲ್ಮೋಸ್ಟ್ ಮನೆಯಲ್ಲೇ ಶಾಂಪೂವನ್ನ ತಯಾರಿಸ್ಕೊಳ್ಳೋದು. ಹಾಗಾಗಿ ತುಂಬಾ ದಿನದಿಂದ ಮಳೆ ಹಿಡಿದಿತ್ತು. ಈಗ ಬಿಸಿಲು ಬಂದಿದೆ ಅಂತ ಅಂಟೋಳಕಾಯಿಯನ್ನ ಒಣಗಾಕೋತಿದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೋಮ್ ಮೇಡ್ ಶಾಂಪೂ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು.